ವಿಧಿವೆಸೆದ ನಂಟು ಭಾಗ 3 ಅಧ್ಯಾಯ 1 ಮತ್ತು 2. ಇನ್ನು ಯಾರಿಲ್ಲ ನೋಡಿಲ್ಲವೋ ದಯವಿಟ್ಟು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಡಲಾಗಿದೆ, ಒಮ್ಮೆ ನೋಡಿ ಬನ್ನಿ. ಅವನನ್ನೇ ನೋಡುತ್ತಾ ಹಿಡಿದಿದ್ದ ಪೊರಕೆಯನ್ನು ಬಿಟ್ಟಳು. ಪೊರಕೆ ಬಿದ್ದ ಶಬ್ದಕ್ಕೆ ಎಚ್ಚೆತ್ತುಕೊಂಡವಳು ತನ್ನ ಸೊಂಟಕ್ಕೆ ಬಿಗಿದಿದ್ದ ದುಪ್ಪಟವನ್ನು ತೆಗೆದು ಹೆಗಲ ಮೇಲಿರಿಸಿಕೊಂಡು ಸಂಕೋಚದಿಂದ ತಡವರಿಸುತ್ತಾ ಯಾರು ಬೇಕಿತ್ತು ಎಂದಳು. ಮುಂದೆ ಸರಿತಾ ಆಂಟಿ ಮನೆಯಲ್ಲಿ ಇದ್ದಾರಾ ಎಂದವನನ್ನು ನೋಡಿ ನಿಂತಿದ್ದ ಸ್ಟೂಲ್ನಿಂದ ಕೆಳಗಿಳಿದಳು. ಹೌದು ಇದ್ದಾರೆ ಎಂದಳು. ಹೊರಟವನನ್ನು ನೋಡುತ್ತಾ ಇವರು ದೊಡ್ಡಮ್ಮನಿಗೆ ಹೇಗೆ ಪರಿಚಯ? ಆಂಟಿ ಎಂದು ಬೇರೆ ಕರೆಯುತ್ತಿದ್ದಾರೆ ಎಂದುಕೊಂಡಳು. ಬಾಗಿಲಲ್ಲೇ ನಿಂತಳು. ಒಳಗೆ ಬಂದವನು ಅತಿ ಸಂತೋಷದಿಂದ ಬರಮಾಡಿಕೊಂಡರು. ಸರಿತಾ, ಅರೆ ಸೂರ್ಯ, ಹೇಗಿದ್ದೀಯಾ? ನಿನ್ನ ನೋಡಿ ತುಂಬ ದಿನವಾಯಿತು, ನಮ್ಮನ್ನೆಲ್ಲ ಮರೆತು ಬಿಟ್ಯಾ ಎಂದು ಹುಸುಮುನಿಸು ತೋರಿಸಿದ ಸರಿತಾರವರನ್ನು ಕೈ ಹಿಡಿದು, ನಿಮ್ಮನ್ನು ಮರೆಯೋದಕ್ಕಾಗತ್ತಾ ಆಂಟಿ? ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ ಎಂದವನ ಮಾತಿಗೆ, ನಾನು ಚೆನ್ನಾಗಿದ್ದೀನಿ. ಮನೆಯಲ್ಲಿ ಎಲ್ಲ ಹೇಗಿದ್ದಾರೆ? ಅಂಕಿತಾ, ಯಾರು ಬಂದಿದ್ದಾರೆ ನೋಡು ಬಾ ಇಲ್ಲಿ ಎಂದು ಮಗಳನ್ನು ಜೋರಾಗಿ ಕರೆದರು. ಸರಿತಾ ಮೊಬೈಲ್ನಲ್ಲಿ ಮುಳುಗಿ ಹೋಗಿದ್ದವಳಿಗೆ ಭಂಗ ತಂದಿತ್ತು ಅವರಮ್ಮನ ಕೂಗು. ಏನಮ್ಮ ನಿನ್ಗೋಳು ಎಂದು ಹಾಲ್ಗೆ ಬಂದವಳು ಸೋಫಾದ ಮೇಲೆ ಕುಳಿತಿದ್ದವನನ್ನು ನೋಡಿ ಸೂರ್ಯ ಎಂದು ಆಶ್ಚರ್ಯದಿಂದ ಕೂಗಿ ಅವನ ತೋರಿಗೊಳಗಿದಳು. ಯಾವಾಗ ಬಂದೆ ಸೂರ್ಯ? ನಿಂದು MLE ಕಂಪ್ಲೀಟ್ ಆಯ್ತಾ? ಇನ್ನು ಮೇಲೆ ಬೆಂಗಳೂರಿನಲ್ಲಿ ಇರ್ತೀಯಾ? ಅಂಕಲ್ ಆಂಟಿ ಅನ್ನು ಎಲ್ಲ ಹೇಗಿದ್ದಾರೆ? ನೋಡೋದಕ್ಕೆ ಹೀರೋ ಥರ ಕಾಣ್ತಿದ್ದೀಯಾ ಎಂದು ಒಂದೇ ಸಮನೆ ಮಾತಿನ ಸುರಿಮಳೆಯನ್ನೇ ಸುರಿಸಿದ ಅಂಕಿತಾಳನ್ನು ನೋಡಿ ಕಿರುನಕ್ಕವನು. ಸಮಾಧಾನ ಅಂಕಿತಾ, ಒಂದೇ ಸಮ ಎಷ್ಟು ಅಂತ ಪ್ರಶ್ನೆ ಕೇಳ್ತೀಯ ಎಂದವನನ್ನು ನೋಡಿದ ಅಂಕಿತಾ, ತುಂಬ ದಿನದ ನಂತರ ಬಂದಿದ್ದೀಯಾ, ಅದಕ್ಕೆ ಸಂತೋಷದಿಂದ ಕೇಳಿದೆ ಎಂದು ಮುಖ ಊದಿಸಿಕೊಂಡವಳನ್ನು ನೋಡಿ, ಸಾರಿ ಅಂಕಿತಾ, ನಾನು ಚೆನ್ನಾಗಿದ್ದೇನೆ. ನಂದು MD ಕಂಪ್ಲೀಟ್ ಆಯಿತು. ಈಗ MS ಮಾಡೋಕೆ ಜರ್ಮನಿಗೆ ಹೋಗ್ತಾ ಇದ್ದೀನಿ ಎಂದವನ ಆಶ್ಚರ್ಯದಿಂದ ನೋಡುತ್ತಾ, ರಿಯಲಿ ಸೂರ್ಯ, ನೀನು ಜರ್ಮನಿಗೆ ಹೋಗ್ತಾ ಇದ್ದೀಯಾ? ಹೌದು ಅಂಕಿತಾ, ನನಗೆ ಜರ್ಮನಿಯಲ್ಲಿ MS ಮಾಡೋ ಅವಕಾಶ ಸಿಕ್ಕಿದೆ. ಅಪ್ಪ ಸಿಕ್ಕಿರೋ ಅವಕಾಶನ ಯಾಕೆ ಬಿಡ್ತೀಯಾ? ನೀನು MS ಮಾಡು ಎಂದರು. ಹಾಗಾಗಿ ನಾನು ನಾಳೆ ಜರ್ಮನಿಗೆ ಹೋಗುತ್ತಾ ಇದ್ದೀನಿ. ಹೋಗೋಕ್ಕೂ ಮುಂಚೆ ನಿಮಗೊಂದು ಮಾತು ಹೇಳಿ ಹೋಗೋಣ. ಹಾಗೆ ಕಾರ್ತಿಕ್ನ ನೋಡಿ ತುಂಬ ದಿನವಾಯಿತು ಎಂದು ಬಂದೆ. ಕಂಗ್ರ್ಯಾಟ್ಸ್ ಸೂರ್ಯ ಎಂದು ಅವನ ಕೈ ಕುಲುಕಿ, MS ಕಂಪ್ಲೀಟ್ ಮಾಡಿ ಜರ್ಮನಿಯಲ್ಲೇ ಡಾಕ್ಟರ್ ಆಗಿ ವರ್ಕ್ ಮಾಡ್ತೀಯಾ ಎಂದವಳನ್ನು ನೋಡಿ, ಇಲ್ಲಪ್ಪ, MS ಮಾಡೋದಕ್ಕಷ್ಟೇ ಜರ್ಮನಿಗೆ ಹೋಗ್ತಾ ಇರೋದು. ನನಗೆ ನಮ್ಮ ದೇಶದಲ್ಲೇ ಇರೋಕೆ ಇಷ್ಟ. ಹಾಗಾಗಿ ನಾನು ಯಾವ ಫಾರಿನ್ನಲ್ಲೂ ಕೆಲಸ ಮಾಡಲ್ಲ. ನಮ್ಮ ಕರ್ಮಭೂಮಿ ಏನಿದ್ದರೂ ಭಾರತಾನೇ, ಅದರಲ್ಲೂ ಕರ್ನಾಟಕನೇ, ಅದರಲ್ಲೂ ಮೈಸೂರಿನಲ್ಲೇ ಎಂದವನನ್ನು ನೋಡಿ ಕೇವಲವಾಗಿ ನಕ್ಕಿ, ಹೌದಾ ಎಂದಳು ಅಂಕಿತಾ. ಬಾಗಿಲಲ್ಲೇ ನಿಂತು ಇವರ ಮಾತುಗಳನ್ನು ಕೇಳಿಸಿಕೊಂಡು ನಿಂತಿದ್ದ ಮಧುರಾಳನ್ನು ನೋಡಿದ ಸವಿತಾರವರು, ಹೇಮದು ಬಾ ಇಲ್ಲಿ, ಅಲ್ಲೇ ನಿಂತುಕೊಂಡು ಏನು ಮಾಡ್ತಿದ್ದೀಯಾ? ಹೋಗಿ ಟೀ ಮಾಡಿಕೊಂಡು ಬಾ ಎಂದರು ಸ್ವಲ್ಪ ಕೊಂಕಾಗಿ. ದೊಡ್ಡಮ್ಮನ ಕರೆಗೆ ತನ್ನ ಮೆಲ್ಲನೆಯ ನಡಿಗೆಯಿಂದ ಭೂಮಿಗೆ ಎಲ್ಲಿ ನೋವಾಗುವುದೋ ಎಂಬ ಭಾವದಿಂದ ನಡೆದು, ಸರಿ ದೊಡ್ಡಮ್ಮ ಎಂದು ಹುಡುಗಿಯನ್ನೊಮ್ಮೆ ನೋಡಿದ ಸೂರ್ಯ ಹೆಗಲ ಮೇಲಿದ್ದ ಜಾರುತ್ತಿದ್ದ ತನ್ನ ದುಪ್ಪಟವನ್ನು ಬಲವಂತವಾಗಿ ಹೆಗಲ ಮೇಲಿರಿಸಿಕೊಂಡು ತಲೆ ಬಗ್ಗಿಸಿಕೊಂಡು ಹೋದಳು. ದುಂಡು ಮುಖದ ಕಮಲದಂತಹ ಕಂಗಳು, ಮರೆಮಾಚಿದ ಕನ್ನಡಕ, ದಂತದ ಬಣ್ಣ, ಪೀಚಲು ಮೈಕಟ್ಟಿನ ಹುಡುಗಿ ಬಹಳ ವಿಶೇಷವೇ ಅನಿಸಿತು. ಮನದಲ್ಲಿ ಯಾರಿವಳು ಎಂದು ಹುಟ್ಟಿದ ಪ್ರಶ್ನೆ ಬಾಯಿಂದ ಹೊರಬಂದಿತ್ತು. ಆಂಟಿ, ಆ ಹುಡುಗಿ ಯಾರು ಎಂದು ಸ್ವಲ್ಪ ಕುತೂಹಲದಿಂದ ಕೇಳಿದ ಸೂರ್ಯನನ್ನು ನೋಡಿ, ಅದು ಸೂರ್ಯ, ಅವಳು ಎಂದು ಸರಿತಾ ಮಾತನಾಡಲು ಶುರು ಮಾಡುವ ಮುನ್ನವೇ ವಿನುತಾ ತನ್ನ ಮಾತು ಶುರು ಮಾಡಿದರು. ಸೂರ್ಯ, ಅವಳು ನಮ್ಮ ಮಾವನ ತಮ್ಮನ ಮಗಳು. ಓದುವುದಕ್ಕೆ ಬೆಂಗಳೂರಿಗೆ ಬಂದಿದ್ದಾಳೆ. ಅದಕ್ಕೆ ಮಾವ ಅವಳನ್ನು ನಮ್ಮ ಮನೆಯಲ್ಲೇ ಇರಿಸಿಕೊಂಡಿದ್ದಾರೆ ಎಂದಳು. ಓ ಹೌದಾ ಆಂಟಿ, ಅಂಕಲ್ ಕೆಲಸಕ್ಕೆ ಹೋಗಿದ್ದಾರಾ? ಕಾರ್ತಿಕ್ ಎಲ್ಲಿ ಕಾಣಿಸುತ್ತಿಲ್ಲ? ಅದು ಸೂರ್ಯ, ಕಾರ್ತಿಕ್ ಇವತ್ತು ಇಂಟರ್ವ್ಯೂಗೆ ಹೋಗಿದ್ದಾನೆ ಎಂದು ಮುಖ ಬಾಡಿಸಿಕೊಂಡರು ಸರಿತಾ. ಹೌದಾ ಆಂಟಿ, ನನಗೂ ವಿಷಯ ತಿಳಿಯಿತು. ಕಾರ್ತಿಕ್ ಹೊಸ ಬಿಸ್ನೆಸ್ ಶುರು ಮಾಡಿ ದುಡ್ಡು ಕಳೆದುಕೊಂಡ ಎಂದು ಬೇಸರದಲ್ಲಿ ಹೇಳಿದ ಸೂರ್ಯ. ಟೀ ಎಂದು ಅವನ ಮುಂದೆ ಟೀ ಹಿಡಿದವಳ ಕೈಯಿಂದ ಟೀ ತೆಗೆದುಕೊಂಡು ಥ್ಯಾಂಕ್ಸ್ ಎಂದ. ನಿಮ್ಮ ಅಪ್ಪ ಅಮ್ಮ ಹೇಗಿದ್ದಾರೆ ಸೂರ್ಯ ಎಂದ ಸರಿತಾರ ಮಾತಿಗೆ, ಅವರಿಗೇನು ಆಂಟಿ, ಚೆನ್ನಾಗಿದ್ದಾರೆ. ಕೋರ್ಟ್ನಲ್ಲಿ ವಾದ ಮಾಡಿ ಬೇಜಾರಾಗಿದೆಯಂತೆ ಅಪ್ಪನಿಗೆ. ಅದಕ್ಕೆ ಈಗ ಊರಿನಲ್ಲಿರೋ 2 ಎಕರೆ ಜಮೀನಿನಲ್ಲೇ ಕೃಷಿ ಮಾಡ್ತಿದ್ದಾರೆ. ಅಂಕಲ್ ಬರೋದು ಸಂಜೆನೇ ಅಲ್ವಾ ಆಂಟಿ? ನಾನಿನ್ನೂ ಬರುತ್ತೇನೆ ಎಂದು ಹೊರಟವನನ್ನು ನೋಡಿದ ಅಂಕಿತಾ, ಸೂರ್ಯ, ಇಷ್ಟು ಬೇಗ ಹೋಗ್ತಿದ್ದೀಯಾ? ಅಣ್ಣ ಇಂಟರ್ವ್ಯೂ ಮುಗಿಸಿಕೊಂಡು ಇನ್ನೇನು ಬರುತ್ತಾನೆ, ಇನ್ನೊಂದು ಸ್ವಲ್ಪ ಹೊತ್ತು ಇರು, 1 ಗಂಟೆನೂ ಆಗಿಲ್ಲ ಎಂದು ಹುಸಿಮನಸ್ಸು ತೋರಿದವಳನ್ನು ನೋಡಿ, ಹೋಗಬೇಕು ಅಂಕಿತಾ, ಈಗಲೇ ಟೈಮ್ ಆಗಿದೆ, ಇನ್ನು ನಾನು ನನ್ನ ಬಟ್ಟೆ ಕೂಡ ಪ್ಯಾಕ್ ಮಾಡಿಲ್ಲ ಎಂದವನನ್ನು ಗಟ್ಟಿಯಾಗಿ ಅಪ್ಪಿ, ಐ ಮಿಸ್ ಯು ಸೂರ್ಯ ಎಂದವಳ ತಲೆ ಸವರಿಸಿ, ಸರಿ ನಾನಿನ್ನೂ ಬರುತ್ತೇನೆ ಬಾ ಎಂದು ಹೊರಟವನನ್ನು ನೋಡಿದ ಸರಿತಾರವರು. ಸೂರ್ಯ, MS ಮಾಡಿಕೊಂಡು ಬರುವಷ್ಟರಲ್ಲಿ ನಿನ್ನದು ಇಂಜಿನಿಯರಿಂಗ್ ಮುಗಿದಿರುತ್ತದೆ, ಆಮೇಲೆ ಓಲಗ ಊದಿಸೋದೆ ಎಂದು ನಸುನಕ್ಕ ಅಮ್ಮನನ್ನು ನೋಡಿ ಮುಖ ಸಿಂಡರಿಸಿಕೊಂಡ ಅಂಕಿತಾ. ಅಮ್ಮ, ಅವನು ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇ ಎಂದು ಒಳಗೆ ಹೋದಳು.
ವರ್ಷಗಳು ನಿಮಿಷಗಳು ಕಳೆದಂತೆ ಕಳೆದೇ ಹೋಯಿತು. ಮಧು MCom ಮುಗಿಸಿ ಪ್ರತಿಷ್ಠಿತ ಕಾಲೇಜಿನಲ್ಲಿ 1 ವರ್ಷದಿಂದ ಲೆಕ್ಕಶಾಸ್ತ್ರದ ಉಪನ್ಯಾಸಕಿಯಾಗಿ ಕೆಲಸ ಮಾಡುತ್ತಿದ್ದಳು. MBA ಮುಗಿಸಿದ ವೈಷ್ಣವಿ ಗೆಳತಿಯನ್ನು ಬಿಟ್ಟಿರಲಾರದೆ ಮಧು ಕೆಲಸ ಮಾಡುತ್ತಿದ್ದ ಕಾಲೇಜಿನಲ್ಲೇ ತಾನು ಉಪನ್ಯಾಸಕಿಯಾಗಿ ಸೇರಿಕೊಂಡಳು. ಅಂಕಿತಾ ಇಂಜಿನಿಯರಿಂಗ್ ಮುಗಿಸಿ ಪ್ರತಿಷ್ಠಿತ ಕಾಲೇಜಿನಲ್ಲಿ ಅಂತಿಮ ವರ್ಷದ MBA ಮಾಡುತ್ತಿದ್ದಳು. ಇಂದು ತನ್ನ ಪ್ರೀತಿಯ ಗೆಳತಿ ವೈಷ್ಣವಿಯ ಹುಟ್ಟುಹಬ್ಬವೆಂದು ಅವಳಿಗೆ ಬಲು ಪ್ರಿಯವಾದ ಶಾವಿಗೆ ಪಾಯಸ ಮಾಡಿ ಡಬ್ಬಿಗೆ ಹಾಕಿಕೊಂಡು ಗೆಳತಿಯ ಹೆಸರಿನಲ್ಲಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗೆ ಕೊಟ್ಟಿದ್ದೆ ಎಂದು ಬೇಗನೆ ಮನೆ ಕೆಲಸ ಮುಗಿಸಿ ದೇವಸ್ಥಾನದ ಕಡೆ ಬಿರುಸಾಗಿ ಹೆಜ್ಜೆ ಹಾಕಿದಳು. ಛೇ, ಈ ಮಧು ಇನ್ನೂ ಬಂದಿಲ್ಲ, ಬೇಗ ಬಾ ಎಂದು ನೋಡಿದರೆ ಇನ್ನೂ ಬಂದಿಲ್ಲ. ನನಗೆ ಕಾಯೋದೆಂದರೆ ಆಗಲ್ಲ ಎಂದು ಗೊತ್ತಿಲ್ವಾ ಎಂದುಕೊಂಡೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಕೈಕಟ್ಟಿ ಓಡಾಡುತ್ತಿದ್ದಳು. ಕಾಯುವ ತಾಳ್ಮೆ ಅವಳಿಗಂತೂ ಇಲ್ಲ. ಗೆಳತಿ ಕೋಪದಿಂದ ತನಗಾಗಿ ಕಾಯುತ್ತಿರುವುದನ್ನು ನೋಡಿ ನಿಧಾನ ಹೋಗಿ ಅವಳ ಕಿವಿಯಲ್ಲಿ ವಿಶ್ ಯು ಹ್ಯಾಪಿ ಬರ್ತ್ಡೇ ಮೈ ಸ್ವೀಟ್ ಹಾರ್ಟ್ ಎಂದು ಗೆಳತಿಯ ತಬ್ಬಿ, ಸಾರಿ ಲೇಟ್ ಆಯಿತು ಬೈಬೇಡ ಎಂದು ತನ್ನ ಕಿವಿ ಹಿಡಿದುಕೊಂಡಳು ಮಧುರ. ಯಾಕೆ ಲೇಟಾಗಿ ಬಂದೆ ಮಧು? ನಿನಗಾಗಿ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ ಗೊತ್ತಾ ಎಂದ ಗೆಳತಿಯನ್ನು ನೋಡಿ. ಸಾರಿ ವೈಶು, ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಿ ಬರುವಷ್ಟರಲ್ಲಿ ತಡವಾಯಿತು ಎಂದು ಕಣ್ಣು ಕಿರಿದಾಗಿಸಿಕೊಂಡವಳನ್ನು ನೋಡಿ. ನನಗೆ ಎಷ್ಟು ಸಲ ಹೇಳಿದ್ದೀನಿ ಮಧು, ನಾನು ನೀನು PGಯಲ್ಲಿ ಇರೋಣ ಎಂದು, ಆದರೆ ನೀನು ಮಾತ್ರ ನನ್ನ ಮಾತೇ ಕೇಳಲ್ಲ ಎಂದು ಮುಖ ತಿರುಗಿಸಿಕೊಂಡ ವೈಷ್ಣವಿಯ ಮುಖವನ್ನು ತನ್ನೆಡೆಗೆ ತಿರುಗಿಸಿಕೊಂಡು ಅವಳಗಲ್ಲ ಹಿಡಿದು, ಅದು ಸಾಧ್ಯವಿಲ್ಲ ವೈಶು, ದೊಡ್ಡಪ್ಪ ನನ್ನ 5 ವರ್ಷ ಓದಿಸಿದ್ದಾರೆ. ಈಗ ಒಂದು ಕೆಲಸ ಸಿಕ್ಕಿತ್ತು ಎಂದು ಅವರನ್ನು ಬಿಟ್ಟು ಬರೋಕ್ಕಾಗುತ್ತಾ? ಆಗ ನಾನು ಸ್ವಾರ್ಥಿ ಆಗಲ್ವಾ? ಅದಕ್ಕೆ ನಾನು ಅವರ ಮನೆಯಲ್ಲೇ ಇರೋದು. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಎಂದು ವೈಷ್ಣವಿಯ ಕೆನ್ನೆಗೆ ಸಿಹಿಯಾದ ಮೊತ್ತೊಂದನ್ನಿಟ್ಟಳು ಮಧು. ಎಲ್ಲರ ಬಗ್ಗೆ ಯೋಚಿಸುತ್ತೀಯ, ಮೊದಲು ನಿನ್ನ ಬಗ್ಗೆ ಯೋಚಿಸು ಮಧು. ಥ್ಯಾಂಕ್ಸ್ ಮಧು, ಮನೆಯಲ್ಲಿ ಯಾರೂ ವಿಶ್ ಮಾಡಲಿಲ್ಲ ಗೊತ್ತಾ? ವಿಶ್ ಮಾಡಿರೋದರಲ್ಲಿ ಇವತ್ತು ನನ್ನ ಬರ್ತ್ಡೇ ಎನ್ನುವುದೇ ಗೊತ್ತಿಲ್ಲ. ಅಪ್ಪ ಬಿಸ್ನೆಸ್ ಮೀಟಿಂಗ್ ಎಂದು ಹೊರಗೆ ಹೋಗಿದ್ದಾರೆ, ಅಮ್ಮ ಲೇಡೀಸ್ ಕ್ಲಬ್ ಎಂದು ಹೊರಗೆ ಹೋಗಿದ್ದಾರೆ. ವಿಪರ್ಯಾಸವೆಂದರೆ ಸಂಜೆ ನನ್ನ ಬರ್ತ್ಡೇ ಪಾರ್ಟಿ ಅರೇಂಜ್ ಆಗಿರುತ್ತೆ ಎಂದು ವಿಷಾದವಾಗಿ ನಕ್ಕ ಗೆಳತಿಯನ್ನು ನೋಡಿ, ವೈಶು ಬಾ, ದೇವಸ್ಥಾನದಲ್ಲಿ ನಿನ್ನ ಹೆಸರಿಗೆ ಪೂಜೆ ಕೊಟ್ಟಿದ್ದೆ ಎಂದು ಗೆಳತಿಯ ಕೈ ಹಿಡಿದು ಒಳಗೆ ಕರೆತಂದಳು ಮಧು. ಅಪ್ಪ ಗಣೇಶ, ವೈಶುಗೆ ಎಲ್ಲ ಒಳ್ಳೆಯದು ಮಾಡು ಎಂದು ದೇವರಲ್ಲಿ ಬೇಡಿ ದೇವಸ್ಥಾನ 3 ಸುತ್ತು ಅಲ್ಲೇ ಇದ್ದ ಪಾರ್ಕ್ನ ಒಳಗೆ ಒಂದು ಕಲ್ಲು ಬೆಂಚಿನ ಮೇಲೆ ಇಬ್ಬರು ಕುಳಿತರು. ವೈಶು ತಗೋ ಎಂದು ಬಾಕ್ಸ್ನಲ್ಲಿದ್ದ ಡಬ್ಬಿಯನ್ನು ತೆಗೆದು ವೈಷ್ಣವಿಯ ಕೈಗಿಟ್ಟಳು. ಡಬ್ಬಿ ತೆಗೆದ ವೇಳೆ ಗೆಳತಿಯ ಕೆನ್ನೆಗೊಂದು ಮುತ್ತು ಇಟ್ಟು, ಥ್ಯಾಂಕ್ಸ್ ಮಧು, ತುಂಬ ಚೆನ್ನಾಗಿ ಇದೆ. ನಿನ್ನ ಮದುವೆ ಮಾಡಿಕೊಳ್ಳುವವನು ಪುಣ್ಯ ಮಾಡಿದ್ದಾನೆ ಕಣೆ ಎಂದ ವೈಷ್ಣವಿಯ ಮುಖದಲ್ಲಿದ್ದ ಖುಷಿ ನೋಡಿ ತಾನು ಖುಷಿಯಾದಳು ಮಧು. ವೈಶು, ನಿನ್ನನ್ನು ನೋಡೋದಕ್ಕೆ ಯಾರೋ ಗಂಡು ಬರುತ್ತಾನೆಂದು ಹೇಳಿದ್ದೆ ತಾನೆ, ಏನಾಯಿತು ಅತಿ ಕುತೂಹಲದಿಂದ ಕೇಳಿದಳು ಮಧು. ಅವನು ನನ್ನ ಆಸ್ತಿ ನೋಡಿ ಮದುವೆ ಆಗೋಕ್ಕೆ ಬಂದಿದ್ದಾನೆ, ನನಗೆ ಪಿಡಿಸಿದೆ ಎಂದು ತಿಳಿದಿದ್ದರು ಎಂದು ಎತ್ತಲು ನೋಡುತ್ತಾ ಹೇಳಿದಳು. ವೈಶು, ಅವನು ನಿನ್ನ ಆಸ್ತಿ ನೋಡಿ ಮದುವೆ ಆಗುತ್ತಿದ್ದಾನೆ ಎಂದು ಹೇಗೆ ತಿಳಿದುಕೊಂಡೆ? ನಿನ್ನ ನಿಜವಾಗ್ಲೂ ಪ್ರೀತಿಸಬಹುದಿತ್ತಲ್ವಾ? ಅಪ್ಪನ ಫ್ರೆಂಡ್ ಮಗ, ನೋಡೋದಕ್ಕೆ ಚೆನ್ನಾಗಿದ್ದಾನೆ, ಆದರೆ ಅವರ ಬಿಸ್ನೆಸ್ ಸ್ವಲ್ಪ ಲಾಸ್ನಲ್ಲಿ ನಡೀತಾ ಇದೆ. ಅಪ್ಪ ನಮ್ಮ ಕಂಪನಿಯಲ್ಲಿ ಶೇರ್ ಕೊಡುತ್ತೇನೆ ಎಂದು ಹೇಳಿದ್ದಾರೆ. ಅದಕ್ಕೆ ನನ್ನ ನೋಡೋಕ್ಕೆ ಬಂದಿದ್ದ ಮಧು. ಒಬ್ಬ ಪಿಡ್ಸ್ ಕಾಯಿಲೆ ಇರುವ ಹುಡುಗಿಯನ್ನು ಮದುವೆ ಆಗೋಕ್ಕೆ ಅವನಿಗೇನು ಹುಚ್ಚ? ಹಣದ ಆಸೆಗೆ ಮದುವೆ ಆಗೋಕ್ಕೆ ಬಂದಿದ್ದಾನೆ. ಹಣದ ಆಸೆ ಇರುವ ಹುಡುಗನ ಹೆಂಡತಿಯಾಗಬಾರದು. ಹಣ ಇಲ್ಲದೇ ಇದ್ದರೂ ಬದುಕಬಹುದು, ಆದರೆ ಪ್ರೀತಿ ಇಲ್ಲದಿದ್ದರೆ ಹೇಗೆ ಬದುಕೋದು? ನನಗಂತೂ ಮದುವೆಯ ಬಗ್ಗೆ ಆಸೆಯೇ ಹೊರಟು ಹೋಗಿದೆ ಎಂದು ಆಕಾಶ ನೋಡಿದ ಗೆಳತಿಯನ್ನು ನೋಡಿ, ವೈಶು, ಮದುವೆ ಅನ್ನೋದು ಬಿಸಿ ಬೆಸೆದಿರೋ ನಂಟು. ಒಂದು ಹುಡುಗಿಯನಿಗೆ ಒಂದು ಹುಡುಗ ಎಂದು ಆ ಬ್ರಹ್ಮ ಗಂಟು ಹಾಕಿ ಭೂಮಿಗೆ ಕಳಿಸುತ್ತಾನಂತೆ. ಇಷ್ಟು ಮುದ್ದಾಗಿರೋ ಹುಡುಗಿಗೆ ಬೆಟ್ಟದಷ್ಟು ಪ್ರೀತಿ ಮಾಡೋ ಹುಡುಗ ಸಿಗಲ್ವಾ? ಎಲ್ಲರಲ್ಲೂ ಒಂದಲ್ಲೊಂದು ದುರ್ಬಲ್ಯ ಇದ್ದೇ ಇರುತ್ತೆ. ಯೋಚಿಸಬೇಡ, ಎಲ್ಲ ಒಳ್ಳೆಯದಾಗುತ್ತೆ, ಅಳಬೇಡ. ಇವತ್ತು ನಿನ್ನ ಹುಟ್ಟುಹಬ್ಬ ವೈಶು ಎಂದು ಕಣ್ಣೊರೆಸಲು ಬಂದ ಮಧುಳನ್ನು ನೋಡಿ, ಛೇ, ನಾನು ಅಳೋದಲ್ಲ, ಅದೆಲ್ಲ ನನಗೆ ಸೂಟ್ ಆಗಲ್ಲ. ಅಳೋದೇನಿದ್ದರೂ ನಿನಗೆ ಮಾತ್ರ ಸರಿ ಎಂದು ತನ್ನ ಕಣ್ಣ ನೀರು ಒರೆಸಿಕೊಂಡು, ಕಾಜಲ್ ಸ್ಪ್ರೆಡ್ ಆಗಿದೆಯಾ ಎಂದು ಕೇಳಿದವಳನ್ನು ನೋಡಿ, ಇಲ್ಲ ಎಂದು ಕಿರುನಕ್ಕ ಮಧುರ. ನೀನು ಯಾವಾಗಲೂ ಹೀಗೇ ಇರಬೇಕು ವೈಶು ಎಂದು ಅವಳ ಕೆನ್ನೆ ಹಿಂಡಿದಳು. ವೈಶು ಎಂದು ಗೆಳತಿಯರ ಬೆರಳಿಗೆ ಚಿನ್ನದ ಉಂಗುರ ತೊಡಿಸಿ, ನನ್ನಿಂದ ನಿನಗೆ ಒಂದು ಸಣ್ಣ ಗಿಫ್ಟ್ ಎಂದು ನಗೆಸೂಸಿದವಳನ್ನು ನೋಡಿ, ವೈಷ್ಣವಿ, ಮಧು, ನೀನೇ ನನಗೊಂದು ದೊಡ್ಡ ಗಿಫ್ಟ್ ಕಣೆ, ಇದೆಲ್ಲ ತರೋ ಅವಶ್ಯಕತೆಯೇ ಇರಲಿಲ್ಲ ಎಂದು ಮಧುಳ ಕೈ ಹಿಡಿದಳು. ಇಲ್ಲ ವೈಶು, 5 ವರ್ಷದಿಂದ ಬರೀ ವಿಶ್ ಮಾಡ್ತಿದ್ದೆ, ಆದರೆ ಈಗ ನಾನು ದುಡಿತಾ ಇದ್ದೀನಿ, ಹಾಗಾಗಿ ಈ ಗಿಫ್ಟ್ ಎಂದು ತನ್ನ ಕೈ ಗಡಿಯಾರ ನೋಡಿಕೊಂಡಳು. ಅಯ್ಯೋ ವೈಶು, ಆಗಲೇ ಟೈಮ್ 8:30 ಬಾ. ಅವಸರದಿಂದ ವೈಷ್ಣವಿಯನ್ನು ಹೊರಡಿಸಿದಳು. ಏನೇ ವೈಶು, ಇವತ್ತು ಕಾರ್ ಮತ್ತು ಸ್ಕೂಟಿ ಯಾವುದೂ ತಂದಿಲ್ಲ ಎಂದು ವೈಷ್ಣವಿಯನ್ನು ಪ್ರಶ್ನಾರ್ಥಕವಾಗಿ ನೋಡಿದಳು. ಮನೆಯಲ್ಲಿ ಯಾರೂ ವಿಶ್ ಮಾಡಿಲ್ಲ ಎಂದು ಮನಸ್ಸಿಗೆ ಬೇಜಾರಾಗಿ ನಡೆದುಕೊಂಡು ಬಂದೆ. ಹಾಗೆ ಇವತ್ತು ಮಧ್ಯಾಹ್ನ ಅನಾಥಾಶ್ರಮಕ್ಕೆ ಹೋಗಿ ಬರೋಣ, ಅಲ್ಲಿನ ಮಕ್ಕಳ ಜೊತೆ ಇದ್ದರೆ ಮನಸ್ಸಿಗೆ ಸಮಾಧಾನವಾಗುತ್ತದೆ ಮಧು ಎಂದವಳನ್ನು ನೋಡಿ, ಸಾರಿ ವೈಶು, ಇವತ್ತು ಮನೆಗೆ ಬೇಗ ಹೋಗಬೇಕು ಎಂದವಳನ್ನು ಉರಿಗಣ್ಣಿನಿಂದ ನೋಡುತ್ತಾ, ಏನೇ ಮಧು, ಯಾವಾಗಲೂ ಮನೆಗೆ ಹೋಗಬೇಕೆನ್ನುತ್ತೀಯ ಎಂದು ಮುನಿಸಿಕೊಂಡ ಗೆಳತಿಯನ್ನು ಕೈ ಹಿಡಿದು ಬೇಜಾರು ಮಾಡಿಕೊಂಡ
ಹೇಳಿಕೊಳ್ಳಬೇಡ ವೈಶಿ, ಇವತ್ತು ಅಂಕಿತಾ ಮದುವೆ ನಿಶ್ಚಯ ಮಾಡ್ತಾರೆ. ಹಾಗಾಗಿ ಅಡುಗೆ ಮಾಡೋದಿದೆ, ಅದಕ್ಕೆ ಬೇಗ ಹೋಗಬೇಕು. ನಿನ್ನ ಹುಟ್ಟಿದ ಹಬ್ಬವೆಂದು ಮುಂದೆ ಏನು ಹೇಳ್ತಿದ್ಯಾ ಮಧು? ಅಂಕಿತಾನ ಮದುವೆ ಫಿಕ್ಸ್ ಆಗಿದೆಯಾ? ಹುಡುಗ ಯಾರು? ಏನು ಕೆಲಸ ಮಾಡುತ್ತಿದ್ದಾನೆ? ಅವನ ಫೋಟೋ ತೋರಿಸು ಎಂದು ಅತಿ ಕುತೂಹಲದಿಂದ ಕೇಳಿದಳು ವೈಷ್ಣವಿ. ನಾನು ನೋಡಿರೋದು 2 ಸಲ ಅವರನ್ನು. ನನ್ನ ಹತ್ತಿರ ಅವರ ಫೋಟೋ ಇಲ್ಲ. ಹೆಸರು ಸೂರ್ಯಪ್ರಕಾಶ್, ಜನರಲ್ ಸರ್ಜನ್, ದೊಡ್ಡಪ್ಪನ ಫ್ರೆಂಡ್ ಮಗ, ಕಾರ್ತಿಕ್ ಅಣ್ಣನ ಬೆಸ್ಟ್ ಫ್ರೆಂಡ್. ಎಲ್ಲದಕ್ಕಿಂತ ಹೆಚ್ಚಾಗಿ ಅಂಕಿತಾ ಚಿಕ್ಕ ವಯಸ್ಸಿನಿಂದಲೂ ಇಷ್ಟಪಡುತ್ತಿದ್ದಾರೆ, ನೋಡೋದಕ್ಕೆ ಚೆನ್ನಾಗಿದ್ದಾರೆ ಅಷ್ಟೇ. ಅವರ ಬಗ್ಗೆ ನನಗೆ ತಿಳಿದಿರುವುದು ಎಂದು ಜೋರಾದ ಉಸಿರು ದಬ್ಬಿ ಮಧುಳನ್ನು ನೋಡಿ, ಅಲ್ಲವೇ ಮಧು, ಅವಳಿಗಿಂತ ನೀನೇ ತಾನೇ ದೊಡ್ಡವಳು. ನಿನ್ನ ಮದುವೆ ಮಾಡಿ ಆಮೇಲೆ ಅವಳ ಮದುವೆ ಮಾಡಬೇಕಿತ್ತು, ಆದರೆ ಅವಳ ಮದುವೆನೇ ಬೇಗ ಮಾಡುತ್ತಿದ್ದಾರೆ. ನಾನು ಅವಳಿಗಿಂತ 3 ತಿಂಗಳು ದೊಡ್ಡವಳಷ್ಟೇ ವೈಶು ಎಂದು ವಿಷಾದದ ನಗೆ ಹರಿಸಿದಳು ಮಧುರ. ಇಬ್ಬರು ಗೆಳತಿಯರು ಮಾತನಾಡುತ್ತಾ ಕಾಲೇಜಿನ ಗೇಟು ದಾಟಿ ಒಳ ಬಂದರು. ಬುಲೆಟ್ ಗುಡುಗುಡು ಶಬ್ದಕ್ಕೆ ಇಬ್ಬರು ಗೆಳತಿಯರು ಹಿಂತಿರುಗಿದರು. ಬುಲೆಟ್ ಬೈಕ್ನಿಂದ ಕೆಳಗಿಳಿದವನನ್ನು ನೋಡಿ ಕೋಪದಿಂದ ಮುಖ ಕೆಂಗರಿಸಿಕೊಂಡಳು ವೈಷ್ಣವಿ. ಬೈಕ್ನಿಂದ ಕೆಳಗಿಳಿದವನು ಗಾಡಿಯ ಕನ್ನಡಿಯಲ್ಲಿ ತನ್ನ ಬಿಂಬವನ್ನು ನೋಡಿಕೊಂಡು, ನೀನು ರಾಜಕುಮಾರನೇ ಬಿಡು ಎಂದು ತನ್ನ ಕೂದಲನ್ನು ಸರಿ ಮಾಡಿಕೊಳ್ಳುತ್ತಾ ಬ್ಯಾಗನ್ನು ಹೆಗಲಿಗೆ ಏರಿಸಿಕೊಂಡು ಬರುತ್ತಿರುವವನನ್ನು ನೋಡಿದ ವೈಷ್ಣವಿ. ಮಧು, ಇವನನ್ನು ಯಾರಾದರೂ ಲೆಕ್ಚರರ್ ಎನ್ನುತ್ತಾರಾ? ಒಳ್ಳೆ ಸ್ಟೂಡೆಂಟ್ ಬಂದ ಹಾಗೆ ಬರುತ್ತಾನೆ ಎಂದು ಮುಖ ತೀರಿಸಿಕೊಂಡ ವೈಷ್ಣವಿಯನ್ನು ನೋಡಿ, ವೈಶು, ಅವನು ನಿಮ್ಮ ಮಾವನ ಮಗ, ಅದಕ್ಕೆ ನಿನಗೆ ಲೆಕ್ಚರರ್ ಥರ ಕಾಣಲ್ಲ ಎಂದವಳ ನೋಡಿ, ಅವನನ್ನು ನಮ್ಮ ಮಾವನ ಮಗ ಎಂದು ಹೇಳಬೇಡ, ಅವನು ನನ್ನ ಶತ್ರು ಎಂದು ಅವನನ್ನೇ ಕೆಂಗಣ್ಣಿಂದ ನೋಡುತ್ತಿದ್ದ ವೈಷ್ಣವಿಯ ಕಡೆಯಿಂದ ಬಾಯ್, ಟೈಮ್ ಆಯಿತು ಎಂದು ಎಳೆದುಕೊಂಡು ಹೋದಳು. ಗುಡ್ ಮಾರ್ನಿಂಗ್ ಸರ್ ಎಂದು ಹುಡುಗರನ್ನು ನೋಡಿ, ಗುಡ್ ಮಾರ್ನಿಂಗ್ ಬಾಯ್ಸ್ ಎಂದು ನಸುನಕ್ಕಿ ಹೊರಟ ತೇಜಸ್ವಿ. ಗುಡ್ ಮಾರ್ನಿಂಗ್ ಸರ್ ಎಂದ ಹುಡುಗಿಯ ಗುಂಪನ್ನು ನೋಡಿ, ವೆರಿ ಗುಡ್ ಮಾರ್ನಿಂಗ್ ಗರ್ಲ್ಸ್ ಎಂದು ತಿಳಿಯದ ಮಂದಹಾಸವನ್ನು ಬೀರಿ ವಾಶ್ರೂಮ್ ಒಳಹೊಕ್ಕ ಕನ್ನಡಿಯ ಮುಂದೆ ನಿಂತುಕೊಂಡು, ನೋಡಿ ಸ್ವಾಮಿ, ನಾವಿರೋದು ಹೀಗೆ ಎಂದು ಹಾಡು ಗುನುಗುತ್ತಾ ಇನ್ಸರ್ಟ್ ಮಾಡಿಕೊಂಡು ಮಡಚಿದ ತನ್ನ ಅಂಗಿಗಳ ತೋಳನ್ನು ಸರಿ ಮಾಡಿಕೊಂಡು ತಲೆ ಕೂದಲುಗಳನ್ನು ನೀಟಾಗಿ ಬಾಚಿಕೊಂಡು, ಹಾಂ ಈಗ ಪರ್ಫೆಕ್ಟ್ ಎಂದು ತನ್ನ ಬಿಂಬವನ್ನು ಕನ್ನಡಿಯಲ್ಲಿ ನೋಡಿಕೊಂಡು, ಇವತ್ತು ಏನೇ ಆಗಲಿ ಮಧುಗೆ ಪ್ರಪೋಸ್ ಮಾಡಬೇಕು ಎನ್ನುತ್ತಾ ವಾಶ್ರೂಮ್ನಿಂದ ಹೊರಬಂದನು. ತನ್ನ ಎದುರಿಗೆ ಬರುತ್ತಿದ್ದವಳನ್ನು ನೋಡಿ ತಟಸ್ಥವಾಗಿ ನಿಂತು ಬಿಟ್ಟ. ಗಾಢ ನೀಲಿ ಬಣ್ಣದ ಸೀರೆ ಉಟ್ಟು ಅದಕ್ಕೊಪ್ಪುವ ಕೈಬಳೆ, ಬಿಂದಿ ಹಾಗೂ ಕಿವಿಗೆ ಜುಮುಕಿ ಧರಿಸಿ ತನ್ನ ಉದ್ದದ ಕೂದಲಿಗೆ ಸಣ್ಣದಾದ ಕ್ಲಿಪ್ ಬಂಧಿಸಿ ಇರುವ 5 ಅಡಿಗೆ ಉದ್ದಕ್ಕೆ 3 ಅಡಿ ಇಂಚಿನ ಹೈ ಹೀಲ್ಸ್ ಕ್ಲಿಪ್ಪರ್ ಹಾಕಿ ಕತ್ತಿನಲ್ಲಿ ಸಣ್ಣದಾದ ಚಿನ್ನದ ಚೈನ್, ಮೂಗಿನಲ್ಲಿ ಕಂಡು ಕಾಣದಂತಹ ಮೂಗುತಿ, ದುಂಡನೆಯ ಮುಖ. ಅವಳ ಮುಖದಲ್ಲಿ ಅತಿ ಹೆಚ್ಚು ಆಕರ್ಷಣೆ ಅವಳ ಕಣ್ಣು ಮತ್ತು ಹುಬ್ಬು. ಸದಾ ಮುಗುಳ್ನಗೆ ಬೀರುವ ತುಟಿಗಳ ಅತ್ತ ಕಪ್ಪಲ್ಲ ಇತ್ತ ಬಿಳುಪು ಅಲ್ಲದ ಗೋಧಿ ವರ್ಣದ ತೆಳ್ಳನೆಯ ಮೈ. ಕಣ್ಣಿಗೆ ಧರಿಸಿದ ಕನ್ನಡಕವನ್ನು ಸರಿ ಮಾಡಿಕೊಂಡು ಬರುತ್ತಿರುವ ಸುಂದರಿಯನ್ನು ನೋಡಿ ಕಳೆದೇ ಹೋದ ತೇಜಸ್ವಿ. ತನ್ನೆದುರಿಗೆ ಬರುತ್ತಿರುವವಳನ್ನು ನೋಡಿ ತನ್ನನ್ನು ಸಂಭಾಳಿಸಿಕೊಂಡು ಅವಳ ಪಕ್ಕದಲ್ಲೇ ಬರುತ್ತಿರುವ ವೈಷ್ಣವಿಯನ್ನು ನೋಡಿ ಮುಖ ಸಿಂಡರಿಸಿಕೊಂಡನು. ಛೇ, ಈ ಬೇತಾಳ ಯಾವಾಗಲೂ ಅವಳ ಹಿಂದೆಯೇ ಇರುತ್ತೆ ಎಂದು ಮನಸ್ಸಿನಲ್ಲೇ ಬೈದುಕೊಳ್ಳುತ್ತಾ, ಗುಡ್ ಮಾರ್ನಿಂಗ್ ಮಧುರಾ ಮೇಡಮ್ ಎಂದವನನ್ನು ನೋಡಿ, ಗುಡ್ ಮಾರ್ನಿಂಗ್ ತೇಜಸ್ವಿ ಸರ್ ಎಂದು ಚಂದದನಗೆ ಸೂಸಿ ಹೊರಟಳು. ನೋಡುತ್ತಾ ಮನಸ್ಸಿನಲ್ಲಿ ಒಂದು ಲವ್ ಸಾಂಗ್ ಗುನುಗುತ್ತಾ ಅವಳ ಹೋದ ಕಡೆಯೇ ನೋಡುತ್ತಾ, ಅಬ್ಬ ಅದೆಂತಹ ನಗು, ಈ ನಗುವಿನಲ್ಲೇ ಎಲ್ಲರನ್ನೂ ಮೋಡಿ ಮಾಡಿದ್ದಾಳೆ ಇವಳು. ಅವಳು ಕಣ್ಣಿಗೆ ಹಾಕುವ ಕನ್ನಡಕವೇ ಪುಣ್ಯ ಮಾಡಿದೆ ಅವಳ ಕಣ್ಣಿನಲ್ಲಿ ಇರೋದಕ್ಕೆ ಎಂದು ತಲೆ ಕೂದಲನ್ನು ಸರಿ ಮಾಡಿಕೊಳ್ಳುತ್ತಿದ್ದವನ ಹೆಗಲ ಮುಟ್ಟಿ ಸ್ಪರ್ಶಕ್ಕೆ ಹಿಂತಿರುಗಿದವನಿಗೆ ಎದುರಿಗಿದ್ದವರನ್ನು ನೋಡಿ ಉರಿ ನೋಟ ಬೀರಿದ. ಏನು ನೋಡ್ತಾ ಇದ್ದೀಯಾ ಎಂದು ಕೇಳಿದವಳ ನೋಡಿ, ನಾನು ಯಾರನ್ನಾದರೂ ನೋಡ್ತೀನಿ, ಅದನ್ನು ಕಟ್ಟಿಕೊಂಡು ನಿನಗೇನಾಗಬೇಕು ಎಂದು ಮುಖ ಗಂಟಕ್ಕಿಕೊಂಡು ಕೇಳಿದವನನ್ನು ನೋಡಿ, ಅಯ್ಯೋ, ನೀನು ಯಾರನ್ನಾದರೂ ನೋಡು, ನನಗೇನು ಆದರೆ ನೀನು ಹೆದರು ಪುಕಲ ಎಂದು ತಿಳಿಯಿತು ಎಂದು ಮುಸಿ ಮುಸಿ ನಗುತ್ತಿದ್ದವಳ ನೋಡಿ, ಹೇ ಗುಂಡಾಡಿ ಗುಂಡಮ್ಮ, ಯಾರು ಹೆದರು ಪುಕಲ ಎಂದವನನ್ನು ನೋಡಿ, ನೋಡು, ಇನ್ನೊಂದು ಸರಿ ನನ್ನ ಗುಂಡಾಡಿ ಗುಂಡಮ್ಮ ಎಂದರೆ ಸರಿ ಇರಲ್ಲ ಎಂದು ತನ್ನ ತೋರು ಬೆರಳು ತೋರಿಸಿದ ವೈಷ್ಣವಿ. ಚಿಕ್ಕ ವಯಸ್ಸಿನಲ್ಲಿ ಸ್ವಲ್ಪ ಗುಂಡಾಗಿ ಮುದ್ದಾಗಿ ಇದ್ದ ವೈಷ್ಣವಿಯನ್ನು ನೋಡಿ ಅವಳನ್ನು ಗುಂಡಾಡಿ ಗುಂಡಮ್ಮ ಎಂದು ಕರೆಯುತ್ತಿದ್ದ ತೇಜಸ್ವಿ. ಪಾಪ 6 ತಿಂಗಳಿಂದ ಮಧು ಹಿಂದೆ ಅಲಿಯುತ್ತಿದ್ದ, ಆದರೆ ನಿನ್ನ ಪ್ರೀತಿ ವಿಷಯ ಮಾತ್ರ ಹೇಳೋಕೆ ಧೈರ್ಯವಿಲ್ಲ, ಆದಷ್ಟು ಬೇಗ ಮಧುಗೆ ನಿನ್ನ ಪ್ರೀತಿ ವಿಷಯ ತಿಳಿಸು ಎಂದು ಅವನ ಮನಸ್ಸಿನ ಮಾತು ಹೇಳಿ ಹೊರಟವಳ ವೈಶು ಎಂದು ಮೃದುವಾಗಿ ಕರೆದ ತನ್ನ ಹೆಸರನ್ನು ಮೊದಲ ಬಾರಿಗೆ ಮೃದುವಾಗಿ ಕರೆದವನನ್ನ ಕಡೆ ನೋಡಿ ಪ್ರಶ್ನಾರ್ಥಕವಾಗಿ ನೋಡಿದಳು. ವಿಶು ಹ್ಯಾಪಿ ಬರ್ತ್ಡೇ ವೈಶು, ನನ್ನ ಕಡೆಯಿಂದ ನಿನಗೊಂದು ಚಿಕ್ಕ ಗಿಫ್ಟ್ ಎಂದು ಗಿಫ್ಟ್ ಬಾಕ್ಸ್ ಅವಳ ಕೈಗೆ ಇಟ್ಟ. ಬಾಯ್ ಗುಂಡಾಡಿ ಗುಂಡಮ್ಮ ಎಂದು ಹೊರಟನು. ತೇಜಸ್ವಿ ಹೋದುತ್ತಲೇ ನೋಡುತ್ತಾ ನಿಂತಿದ್ದ ವೈಷ್ಣವಿಯ ಭುಜ ಅಮುಕಿದ ಮಧು. ಏನು ವೈಶು ಮೇಡಮ್ ಅವರು ತೇಜಸ್ವಿನೇ ನೋಡ್ತಾ ನಿಂತಿದ್ದೀರಾ, ಏನು ಸಮಾಚಾರ ಎಂದು ಗೆಳತಿಯ ಕೆಣಕಿದಳು ಮಧು. ಏನೂ ಇಲ್ಲ ಮಧು, ಇವತ್ತು ನನ್ನ ಬರ್ತ್ಡೇ ಅಲ್ವಾ, ಅದಕ್ಕೆ ವಿಶ್ ಮಾಡಿ ಈ ಗಿಫ್ಟ್ ಕೊಟ್ಟ ಎಂದು ಕೈಯಲ್ಲಿದ್ದ ಗಿಫ್ಟ್ ಬಾಕ್ಸ್ ತೋರಿಸಿದಳು. ನೋಡಿದ್ಯಾ ತೇಜಸ್ವಿ, ನಿನ್ನ ಹುಟ್ಟಿದ ದಿನಾನ ನೆನಪಿನಲ್ಲಿಟ್ಟುಕೊಂಡು ವಿಶ್ ಮಾಡಿ ಗಿಫ್ಟ್ ಕೂಡ ಕೊಟ್ಟಿದ್ದಾನೆ, ಆದರೆ ನೀನು ಅವನನ್ನು ನೋಡಿದರೆ ಸಾಕು ಉರಿತಿ ಬೀಳುತ್ತೀಯ, ಯಾಕೆ ಎಂದು ವೈಷ್ಣವಿಯ ಪ್ರಶ್ನಿಸಿದಳು. ಅದೆಲ್ಲ ನನಗೆ ಗೊತ್ತಿಲ್ಲ ಮಧು, ಆದರೆ ಅವನು ನನ್ನ ಶತ್ರು ಎಂದು ಚಿಕ್ಕ ಮಕ್ಕಳಂತೆ ವಾದ ಮಾಡಿದಳನ್ನು ನೋಡಿ, ಸರಿ ಬಾಯ್ ವೈಶು, ನಾನು ಮನೆಗೆ ಹೋಗುತ್ತಿದ್ದೇನೆ, ಪ್ರಿನ್ಸಿಪಲ್ ಬಳಿ ರಜಾ ಕೇಳಿಕೊಂಡು ಬಂದೆ, ನಾನಿನ್ನು ಬರಲಾ ಎಂದು ಮಧುರ ಹೊರಟು ಕಡೆಯೇ ನೋಡುತ್ತಾ, ದೇವ
ದೇವರೇ ತೇಜಸ್ವಿ ಪ್ರೀತಿನ ಮಧು ಒಪ್ಪಿಕೊಳ್ಳಲಿ. ತೇಜಸ್ವಿ ತುಂಬ ಒಳ್ಳೆಯ ಹುಡುಗ. ಜೀವನದಲ್ಲಿ ಬರೀ ಕಷ್ಟನೇ ನೋಡಿ ಬೆಳೆದಿದ್ದಾಳೆ ಮಧು. ತೇಜಸ್ವಿಯಿಂದ ಅವಳ ಬಾಳು ಬೆಳಕಾಗಬೇದರೆ ಸಾಕು ಎಂದು ದೇವರಿಗೆ ಕೈ ಮುಗಿದು ಕ್ಲಾಸ್ ರೂಮ್ ಕಡೆ ಹೊರಟಳು ವೈಷ್ಣವಿ. ಮನೆಗೆ ಬಂದ ಮಧುರಾಳನ್ನು ನೋಡಿ ಸರಿತಾ, ಮಧು, ನಾನು ಬೆಳಗ್ಗೆನೇ ಹೇಳಿದ್ದೆ ತಾನೇ ಇವತ್ತು ಕಾಲೇಜ್ಗೆ ಹೋಗಬೇಡವೆಂದು. ಹೋಗಲಿ ಬಿಡು, ಬೇಗ ಅಡುಗೆ ಮಾಡಿಬಿಡು. ಮಧ್ಯಾಹ್ನ 1 ಗಂಟೆಗೆಲ್ಲ ಸೂರ್ಯನ ಮನೆಯವರು ಬರುತ್ತಾರೆ. ಅಷ್ಟರಲ್ಲಿ ಅಡುಗೆ ಮಾಡಿರಬೇಕು. ನನಗೆ ನಿನ್ನಿಷ್ಟ ಚೆನ್ನಾಗಿ ಅಡುಗೆ ಮಾಡಲು ಬರುವುದಿಲ್ಲ ಎಂದು ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಮಾತನಾಡಿದ ದೊಡ್ಡಮ್ಮ ಸರಿತಾರನ್ನು ನೋಡಿ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಎನ್ನುವ ಗುಣದವರು ದೊಡ್ಡಮ್ಮ. ಏನಾದರೂ ಕೆಲಸವಾಗದರೆ ನಯವಾದ ಮಾತು, ಇಲ್ಲದಿದ್ದರೆ ಕೊಂಕು ಮಾತು ಎಂದುಕೊಂಡು ನಿಂತಿದ್ದವಳನ್ನು ನೋಡಿ, ಮಧು, ಏನು ಯೋಚನೆ ಮಾಡ್ತಿದ್ದೀಯಾ, ಬೇಗ ಬಾ ಎಂದು ನಯವಾಗಿ ಮಾತನಾಡಿದವರು ಸರಿತಾ. ಅತ್ತೆ, ಅವಳಿಗೆ ಹೊಟ್ಟೆ ಉರಿ. ಅಂಕಿತಾನಿಗಿಂತ ಇವಳು ದೊಡ್ಡವಳು ಅಲ್ವಾ. ನನ್ನ ಮದುವೆ ಮಾಡಿದೆ, ಅಂಕಿತಾನ ಮದುವೆ ಮಾಡುತ್ತಿದ್ದಾರೆ. ನಾನ್ಯಾಕೆ ಕೆಲಸ ಮಾಡಲಿ ಎಂದು ಕಾಲೇಜಿಗೆ ಹೋಗಿದ್ದಾಳೆ ಅಷ್ಟೇ. ಇವಳನ್ನು ಯಾವ ಗಂಡು ಒಪ್ಪಿಕೊಂಡಿಲ್ಲ ಎಂದು ಅಸೂಯೆ ಎಂದು ಬೈಯುತ್ತಿದ್ದವಳನ್ನು ನೋಡಿದ ಕಾರ್ತಿಕ್, ನಿಂದು ಬಾಯು ಬಚ್ಚಲು. ಯಾವಾಗ ನೋಡಿದರೂ ಮಧುಗೆ ಏನಾದರೂ ಹೇಳಲಿಲ್ಲ ಎಂದರೆ ನಿನಗೆ ತಿಂದ ಅನ್ನ ಜೀರ್ಣವಾಗಲ್ವಾ. ಮಧು ಅಡುಗೆ ಮಾಡೋದಕ್ಕೆ ಶುರು ಮಾಡಿದ ಅತ್ತೆ ಸೊಸೆ ಅಡುಗೆ ಮನೆಯೊಳಗೆ ಹೋಗಿ ಅಡುಗೆ ಮಾಡಿದ್ದೀರಾ ಎಂದು ಗದರಿದ ಗಂಡನನ್ನು ನೋಡಿ, ರೀ, ನೀವು ಯಾಕೆ ನನ್ನ ಬೈತಿದ್ದೀರಾ, ನಾನೇನು ಹೇಳಬಾರದು ಹೇಳಿದೆ ಎಂದು ತನ್ನ ಕಣ್ಣಲ್ಲೇ ಸುರಿಸಿದ ಮೊಸಳೆ ಕಣ್ಣೀರನ್ನು ಒರೆಸಿಕೊಂಡು ರೂಮ್ಗೆ ಹೋದಳು ವಿನುತಾ. ಪ್ರತಿದಿನ ಒಂದಲ್ಲ ಒಂದು ವಿಷಯಕ್ಕೆ ಮಧುಗೆ ಬೈಯದಿದ್ದರೆ ಸಮಾಧಾನವಾಗುತ್ತಿರಲಿಲ್ಲ ವಿನುತಾಳಿಗೆ. ವಿನುತಾಳ ಮಾತು ಕೇಳಿ ಅವಳಿಗೇನು ಬೇಸರವಾಗಲಿಲ್ಲ. ದಿನ ಸಾಯುವವರಿಗೆ ಅಳುವವರ್ಯಾರು ಎಂಬಂತೆ ಪ್ರತಿದಿನ ವಿನುತಾಳ ಕೊಂಕು ಮಾತು ಕೇಳಿ ಅಭ್ಯಾಸವಾಗಿ ಹೋಗಿತ್ತು ಅವಳಿಗೆ. ಒಳಗೆ ಬಂದವಳು ಬಟ್ಟೆ ಬದಲಾಯಿಸಿ ಅಡುಗೆ ಮಾಡಲು ಅಡುಗೆ ಮನೆ ಕಡೆ ಬಂದಳು. ಅಮ್ಮ, ಅಂಕಿತಾ ಎಲ್ಲಿ ಎಂದು ಗಡುಸಾಗಿ ಕೇಳಿದ ಮಗನ ಧ್ವನಿಗೆ ಕೊಂಚ ಬೆದರಿದರು. ಅದು ಕಾರ್ತಿಕ್. ಅವಳ ಫ್ರೆಂಡ್ ಫ್ರಾನ್ಸ್ಗೆ ಹೋಗುತ್ತಿದ್ದಾಳಂತೆ, ಅದಕ್ಕೆ ಅವಳು ಏರ್ಪೋರ್ಟ್ಗೆ ಹೋಗಿದ್ದಾಳೆ ಎಂದು ಅಮ್ಮನ ಮಾತಿಗೆ, ಅಮ್ಮ, ನಿನಗೆ ಬುದ್ಧಿ ಇಲ್ವಾ, ಅವಳನ್ನು ಯಾಕೆ ಹೊರಗೆ ಕಳುಹಿಸಿದ್ದೆ. ಇವತ್ತು ಅವಳ ಮದುವೆ ತಾನೇ ನಿಶ್ಚಯ ಮಾಡುತ್ತಿರುವುದು. ಅಪ್ಪ ಪುರೋಹಿತರನ್ನು ಕರೆದುಕೊಂಡು ಬರುವಷ್ಟರಲ್ಲಿ ಅವಳು ಮನೆಯಲ್ಲಿರಬೇಕು. ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳು ಅವಳಿಗೆ ಎಂದು ಹೊರಗೆ ಹೋದ. ಮೊಬೈಲ್ ಹಿಡಿದು ಮಗಳ ನಂಬರ್ಗೆ ಎಷ್ಟೇ ಬಾರಿ ಪ್ರಯತ್ನಿಸಿದ್ರು ಅಂಕಿತಾ ಕರೆ ಸ್ವೀಕರಿಸಲೇ ಇಲ್ಲ. ಛೇ, ಈ ಹುಡುಗಿ ಯಾಕೆ ಫೋನ್ ತೆಗೆಯುತ್ತಿಲ್ಲ, ನಾನು ಅವಳನ್ನು ಹೊರಗಡೆ ಕಳುಹಿಸಲೇಬಾರದಿತ್ತು ಎಂದು ಕೈಹಿಸಿಕೊಂಡ ಸರಿತಾ, ಅಂಕಿತಾ ಮನೆಯಲ್ಲಿ ಇಲ್ಲ ಎನ್ನುವ ವಿಷಯ ತನ್ನ ಗಂಡನಿಗೆ ತಿಳಿದರೆ ಅಷ್ಟೇ ನನ್ನ ಕತೆ ಎಂದುಕೊಂಡು ಅಡುಗೆ ಮನೆಗೆ ಹೋದರು ಸರಿತಾ. ಮಧ್ಯಾಹ್ನ 1 ಗಂಟೆಗೆ ಬಂದ ಸೂರ್ಯನ ಪರಿವಾರವನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು ಸರಿತಾ. ಬನ್ನಿ, ಪ್ರಯಾಣ ಸುಖಕರವಾಗಿತ್ತಾ ಎಂದು ಕುಳಿತುಕೊಳ್ಳಲು ಸೋಫಾ ತೋರಿಸಿದರು ಸರಿತಾ. ಒಳಗೆ ಬಂದು ಸೋಫಾದ ಮೇಲೆ ಕುಳಿತುಕೊಂಡರು. ಸೂರ್ಯನ ತಂದೆ ಸತ್ಯಪ್ರಕಾಶ್, ತಾಯಿ ವಿದ್ಯಾ, ತಂಗಿ ಅನುಷಾ, ಅಣ್ಣ ವಿದ್ಯಾ, ಅನುಷಾ, ಎಲ್ಲರೂ ಹೇಗಿದ್ದೀರಾ. ಸೂರ್ಯನ್ ಕಾಣುತ್ತಾ ಇಲ್ಲ, ಎಲ್ಲಿ ಅವನು ಎಂದು ಹೊರಗಡೆ ನೋಡಿದ ಸರಿತಾ. ಅಯ್ಯೋ ಸರಿತಾ, ಹೊರಗಡೆ ಏನು ನೋಡ್ತಿದ್ದೀರಾ, ಅವನು ಬಂದಿಲ್ಲ. ಡೆಲ್ಲಿಯಲ್ಲಿ ಮೆಡಿಕಲ್ ಕಾನ್ಫರೆನ್ಸ್ ಇದೆ, ನಾನು ಹೋಗಲೇಬೇಕು ಎಂದು ಬೆಳಗ್ಗೆ ಡೆಲ್ಲಿಗೆ ಹೋದ. ಮದುವೆ ದಿನಾಂಕ ತಾನೇ ನಿಶ್ಚಯ ಮಾಡಿಕೊಂಡು ನೀವು ಹೋಗಿ ಬನ್ನಿ ಎಂದ, ಹಾಗಾಗಿ ನಾವೆಲ್ಲ ಬಂದೆವು ಎಂದರು ವಿದ್ಯಾ. ಹೌದಾ ವಿದ್ಯಾ, ಹೋಗಲಿ ಬಿಡಿ. ಸರಿತಾ, ಎಲ್ಲಮ್ಮ ನಿನ್ನ ಗಂಡ ಎಲ್ಲೂ ಕಾಣಿಸುತ್ತಿಲ್ಲ ಎಂದು ಸತ್ಯಪ್ರಕಾಶ್. ಅಣ್ಣ, ಅವರು ಪುರೋಹಿತರನ್ನು ಕರೆದುಕೊಂಡು ಬರೋದಕ್ಕೆ ಹೋಗಿದ್ದಾರೆ. ಕಾರ್ತಿಕ್ ನಿಮ್ಮಪ್ಪನಿಗೆ ಫೋನ್ ಮಾಡಿ ಕೇಳು ಎಲ್ಲಿದ್ದಾರೆ ಎಂದು. ಸರಿತಾ, ಅಮ್ಮ ಫೋನ್ ಮಾಡಿದ್ದೆ, ಇನ್ನೇನು ಬಂದೆ ಎಂದು ಪುರೋಹಿತರ ಜೊತೆ ಒಳಬಂದ ಅಪ್ಪನನ್ನು ನೋಡಿ, ಬಂದರು ನೋಡಿ ಅಪ್ಪ ಎಂದ. ಒಳಗೆ ಬಂದ ವೀರಭದ್ರಯ್ಯನವರು. ಹೇಗಿದ್ದೀಯಾ ಸತ್ಯ. ಸರಿತಾ, ಏನು ನಿಂತ್ಕೊಂಡೇ ನೋಡ್ತಿದ್ದೀಯಾ, ಕುಡಿಯೋದಕ್ಕೆ ಹೇಗಿದ್ದೀಯಾ ಸತ್ಯ. ಸರಿತಾ, ಏನು ನಿಂತ್ಕೊಂಡು ನೋಡ್ತಾ ಇದ್ದೀಯಾ, ಕುಡಿಯೋದಕ್ಕೆ ಜ್ಯೂಸ್ ತೆಗೆದುಕೊಂಡು ಬಾ. ಅಂಕಿತಾ ಎಲ್ಲಿ ಎಂದು ಕೇಳಿದ ಗಂಡನನ್ನು ನೋಡಿ, ರೀ, ಅಂಕಿತಾ ಎನ್ನುವಾಗಲೇ ಇಲ್ಲೇ ಇದ್ದೀನಿ ಅಪ್ಪ ಎಂದು ಹಸಿರು ಸೀರೆ ಉಟ್ಟು ಜ್ಯೂಸ್ ಹಿಡಿದು ಅಡುಗೆ ಮನೆಯಿಂದ ಬಂದ ಮಗಳನ್ನು ನೋಡಿ ನಿರಾಳರಾದರು ಸರಿತಾ. ಅಂಕಿತಾ ನಗುಮುಖದಿಂದಲೇ ಎಲ್ಲರಿಗೂ ಜ್ಯೂಸ್ ಕೊಟ್ಟಳು. ಅಂಕಿತಾ, ಇವತ್ತು ತುಂಬ ಮುದ್ದಾಗಿ ಕಾಣುತ್ತಿದ್ದೀಯಾ ಎಂದು ದೃಷ್ಟಿ ತೆಗೆದರು ವಿದ್ಯಾ. ಥ್ಯಾಂಕ್ಸ್ ಆಂಟಿ ಎಂದು ಸುಮ್ಮನೆ ನಿಂತ ಮಗಳ ಕೈ ಹಿಡಿದು ಅಡುಗೆ ಮನೆಯ ಬಳಿ ಎಳೆದುಕೊಂಡು ಬಂದರು ಸರಿತಾ. ಯಾವಾಗ ಬಂದೆ ಅಂಕಿತಾ, ಒಳಗಡೆ ಹೇಗೆ ಬಂದೆ ಎಂದ ಅಮ್ಮನನ್ನು ನೋಡಿ. ಇದನ್ನೇ ಕೇಳೋಕೆ ಎಳೆದುಕೊಂಡು ಬಂದ್ಯಾ, ಹಿಂದೆ ಬಾಗಿಲಿನಿಂದ ಬಂದೆ. ನಾನು ಹೇಳಿರಲ್ವಾ ಸೂರ್ಯನ ಅಪ್ಪ ಅಮ್ಮ ಬರುವಷ್ಟರಲ್ಲಿ ನಾನು ಬರುತ್ತೇನೆ ಎಂದು, ಸುಮ್ಮನೆ ಭಯ ಬೀಳುತ್ತೀಯ ಅಪ್ಪನಿಗೆ ಎಂದು ಹಾಲ್ಗೆ ಬಂದಳು. ಪುರೋಹಿತರು ಅಂಕಿತಾ ಮತ್ತು ಸೂರ್ಯನ ಜಾತಕವನ್ನು ಕೂಲಂಕಷವಾಗಿ ನೋಡಿ, ಹುಡುಗಿಯ ಜಾತಕದಲ್ಲಿ ಏನೂ ತೊಂದರೆ ಇಲ್ಲ, ಆದರೆ ಹುಡುಗನ ಜಾತಕದ ಪ್ರಕಾರ ಇನ್ನು 15 ದಿನ ಬಿಟ್ಟು ಒಳ್ಳೆಯ ಮುಹೂರ್ತ ಇದೆ. ಅದನ್ನು ಬಿಟ್ಟರೆ ಈ ಹುಡುಗನಿಗೆ ವಿವಾಹ ಯೋಗ ಇನ್ನು 3 ವರ್ಷದವರೆಗೂ ಇಲ್ಲ. ಮದುವೆ ಮಾಡೋದಿದ್ರೆ 15 ದಿನದಲ್ಲಿ ಮಾಡಿ ಮುಗಿಸಬೇಕು, ಇಲ್ಲದಿದ್ದರೆ ಇನ್ನು 3 ವರ್ಷ ಕಾಯಬೇಕು ಎಂದ. ಪುರೋಹಿತರನ್ನು ನೋಡಿ, ನನ್ನ ಮಗನ ಜಾತಕದಲ್ಲಿ ಏನಾದರೂ ದೋಷವಿದೆಯಾ ಪುರೋಹಿತರೆ, ಯಾವುದಾದರೂ ಪರಿಹಾರವಿದೆಯಾ ಹೇಳಿ ಎಂದು ಆತಂಕದಿಂದ ಕೇಳಿದರು ವಿದ್ಯಾ. ಯಾವ ದೋಷನೂ ಇಲ್ಲಮ್ಮ, ಒಂದು ಗಣಪತಿ ಹೋಮ ಮಾಡಿಸಿ ಇನ್ನು 15 ದಿನದಲ್ಲಿ ಮದುವೆ ಮಾಡಿದರೆ ಒಳ್ಳೆಯದು ಎಂದ ಅವರ ಅತ್ತೆ.
ಆತಿಥ್ಯ ಸ್ವೀಕರಿಸಿ ಹೊರಟು ಹೋದರು ಪುರೋಹಿತರು. ಹೀಗೆಯೇ ಮಾಡುವುದು ವೀರಭದ್ರ, ನನಗೇನು ತೋಚುತ್ತಿಲ್ಲ. 15 ದಿನಗಳಲ್ಲಿ ಮದುವೆ ಎಂದರೆ ಹೇಗೆ ಎಂದು ಬೇಸರದಿಂದ ನುಡಿದ ಸತ್ಯಪ್ರಕಾಶನನ್ನು ನೋಡಿ, ಇದೇನು ಸತ್ಯ, ಇಷ್ಟೊಂದು ಬೇಜಾರಾಗಿದ್ದೀಯಾ ಹೇಗೆ? ಇನ್ನು 15 ದಿನವಿದೆಯಲ್ಲ, ಈಗ ಇವೆಂಟ್ ಮ್ಯಾನೇಜ್ಮೆಂಟ್ಗೆ ಹೇಳಿದರೆ ಸಾಕು, ಮದುವೆ ಅರೇಂಜ್ಮೆಂಟ್ ಎಲ್ಲ ಅವರೇ ಮಾಡುತ್ತಾರೆ. ನಾವು 15 ದಿನದಲ್ಲಿ ಮದುವೆ ತಯಾರಿ ಮಾಡಿಕೊಂಡರಾಯಿತು. ನೀವೆಲ್ಲ ಒಪ್ಪುವುದಾದರೆ ಪುರೋಹಿತರು ಹೇಳಿದ ದಿನಾಂಕದಲ್ಲೇ ಮದುವೆ ಮಾಡುವುದು ಎಂದರು ವೀರಭದ್ರಯ್ಯನವರು. ನಮಗೇನು ಒಪ್ಪಿಗೆ ವೀರು, ನಿಮ್ಮ ಮನೆಯವರು ಒಪ್ಪಿದರೆ ಮದುವೆ ಮಾಡಿ ಮುಗಿಸೋದೆ ಎಂದರು ಸತ್ಯಪ್ರಕಾಶ್. ನಮ್ಮ ಮನೆಯಲ್ಲೂ ಒಪ್ಪಿಗೆ ಇದೆ, ಮದುವೆಗೆ ತಯಾರಿ ಮಾಡಿಕೊಳ್ಳೋದು ಎಂದು ನಕ್ಕರು ವೀರಭದ್ರಯ್ಯನವರು. 15 ದಿನದಲ್ಲೇ ಮದುವೆ ಎಂದು ತಿಳಿದಾಗಿಂದ ಅಂಕಿತ ಮನಸ್ಸು ಮುದುಡಿತು. ತನ್ನ ಬೇಸರದ ಮುಖ ಯಾರಿಗೆ ತಿಳಿಯದಂತೆ ಎಲ್ಲರ ಮುಂದೆ ನಗುವಿನ ಮುಖವಾಡ ಧರಿಸಿ ಸುಮ್ಮನಾದಳು. ಬಂಧನ ಸಿನಿಮಾವನ್ನೇ ಪದೇ ಪದೇ ನೋಡುತ್ತಾ ಕುಳಿತಿದ್ದ ಮಗನ ಭುಜ ಬಳಸಿ ಪ್ರಸನ್ನನವರು, ಏನು ನನ್ನ ಪುತ್ರ ನೋಡಿದ ಸಿನಿಮಾವನ್ನೇ ಪದೇ ಪದೇ ನೋಡುತ್ತಿದ್ದಾನೆ, ಅದರಲ್ಲೂ ಬರೀ ಲವ್ ಸ್ಟೋರಿ ಸಿನಿಮಾಗಳೇ ಜಾಸ್ತಿ ನೋಡುತ್ತಿದ್ದಾನೆ, ಏನು ಸಮಾಚಾರ ಎಂದ ಅಪ್ಪನನ್ನು ನೋಡಿ ಚಂದದ ನಗೆ ಸೂಸಿ, ನಿಮಗೆ ಗೊತ್ತಿಲ್ಲದೇ ಇರೋ ವಿಷಯ ಏನಿದೆ ಅಪ್ಪ? ತನ್ನಪ್ಪನ ಬಳಿ ಯಾವ ವಿಷಯವನ್ನು ಮುಚ್ಚಿಡುತ್ತಿರಲಿಲ್ಲ ತೇಜಸ್ವಿ. ಇನ್ನು ಎಷ್ಟು ದಿನ ಬೇಕು ತೇಜಸ್ವಿ ನಿನಗೆ ಮಧುಗೆ ಪ್ರಪೋಸ್ ಮಾಡೋಕೆ? ನೀನು ಪ್ರೀತಿಸುತ್ತಿರುವ ವಿಷಯನ ಮಧು ಹತ್ತಿರ ಹೇಳೋಕೆ ಯಾಕೆ ತಡ ಮಾಡುತ್ತಿದ್ದೀಯಾ? ಪ್ರೀತಿ ಅನ್ನೋದು ಮುಚ್ಚಿಡೋ ಭಾವನೆಯಲ್ಲ, ಆದಷ್ಟು ಬೇಗ ನಿನ್ನ ಪ್ರೀತಿನ ಮಧು ಮುಂದೆ ಹೇಳು. ಆಮೇಲೆ ಬಂಧನ ಫಿಲಂನಲ್ಲಿ ನಡೆದ ಹಾಗೆ ನೀನು ಪ್ರಪೋಸ್ ಮಾಡೋ ಹೊತ್ತಿಗೆ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬಿಟ್ಟರೆ ಕಷ್ಟ ಎಂದ ಅಪ್ಪನನ್ನು ನೋಡಿ, ಅಪ್ಪ ನಾನು ಮಧು ಹತ್ತಿರ ಮಾತನಾಡಬೇಕು ಎಂದುಕೊಂಡಾಗಲೆಲ್ಲ ಭಯವಾಗುತ್ತೆ, ಅದರಲ್ಲೂ ನಿಮ್ಮ ತಂಗಿ ಮಗಳು ಬೇತಾಳದ ಥರ ಅವಳ ಹಿಂದೆಯೇ ಇರುತ್ತಾಳೆ, ನಾನೇನು ಮಾಡಲಿ ಎಂದು ಸತ್ಯಮುಖ ಮಾಡಿ ಹೇಳಿದ ಮಗನನ್ನು ನೋಡಿ, ಹೇ ತೇಜು, ಯಾಕೋ ನಮ್ಮ ವೈಶುನ ಬೇತಾಳ ಎನ್ನೋದು ನಿನ್ನ ಮಧುನ ಪ್ರೀತಿಸುತ್ತಿರಲಿಲ್ಲ ಎಂದಿದ್ದರೆ ಇಷ್ಟೊತ್ತರಲ್ಲಿ ವೈಶು ನಮ್ಮ ಮನೆ ಸೊಸೆಯಾಗಿರೋಳು. ಹೋಗಲಿ ಬಿಡು, ಆ ಬ್ರಹ್ಮ ಯಾರಿಗೆ ಯಾರು ಎಂದು ಮೊದಲೇ ಬರೆದಿರುತ್ತಾನೆ. ಈ ಮನೆಗೆ ಆದಷ್ಟು ಬೇಗ ಸೊಸೆ ಬಂದರೆ ಸಾಕು, ನನಗೂ ಅಡುಗೆ ಮಾಡಿ ಬೇಜಾರಾಗಿದೆ ಎಂದರು ಪ್ರಸನ್ನ. ಅಪ್ಪ ಅಮ್ಮ ನೆನಪಾಗುತ್ತಿದ್ದೀರೇ ಎಂದು ಗೋಡೆಯ ಮೇಲೆ ಇರುವ ಅಮ್ಮನ ಫೋಟೋವನ್ನು ನೋಡುತ್ತಾ ಹೇಳಿದನು ತೇಜಸ್ವಿ. 10 ವರ್ಷದವನಿರುವಾಗಲೇ ಅವನಿಗೆ ಅವನ ತಾಯಿ ಕಾರ್ ಆಘಾತದಲ್ಲಿ ಮರಣ ಹೊಂದಿದ್ದರು. ಅಂದಿನಿಂದ ಪ್ರಸನ್ನರವರೇ ತಾಯಿ ತಂದೆಯಾಗಿ ಮುದ್ದಿನಿಂದ ಸಾಕಿದ್ದರು. ಹೌದು ತೇಜು ಎಂದು ತನ್ನ ಕಣ್ಣಿನಿಂದ ಬಂದ ನೀರನ್ನು ಒರೆಸಿಕೊಂಡು, ಬಾ ತೇಜು ಊಟ ಮಾಡೋಣ ಎಂದು ಮಗನ ಕೈ ಹಿಡಿದು ಡೈನಿಂಗ್ ಟೇಬಲ್ ಕಳಿ ಕರೆತಂದರು. ಅಪ್ಪ ಗಣೇಶ, ಇವತ್ತು ಏನೇ ಆಗಲಿ ಮಧುಗೆ ಪ್ರಪೋಸ್ ಮಾಡಲೇಬೇಕು, ನನಗೆ ಧೈರ್ಯ ಕೊಡು ಎಂದು ದೇವಸ್ಥಾನಕ್ಕೆ 3 ಸುತ್ತು ಸುತ್ತಿ ಕಾಲೇಜಿನ ಕಡೆ ಹೊರಟನು. ತನ್ನ ಬುಲೆಟ್ ಗಾಡಿಯಲ್ಲಿ ಪಾರ್ಕ್ ಮಾಡಿದ ಗಾಡಿಯಲ್ಲಿ ಹಾಡೊಂದನ್ನು ಗುನುಗುತ್ತಾ ಇಡೀ ಕಾಲೇಜ್ ಹುಡುಕಿದ. ಮಧು ಕಾಣಲಿಲ್ಲ. ಇವತ್ತು ಮಧು ಕಾಲೇಜ್ಗೆ ಬಂದಿಲ್ವಾ ಎಂದುಕೊಂಡು ಸ್ಟಾಫ್ ರೂಮ್ಗೆ ಬಂದವನಿಗೆ ಆಶ್ಚರ್ಯ. ವೈಶು ಒಬ್ಬಳೇ ಕುಳಿತುಕೊಂಡು ಲ್ಯಾಪ್ಟಾಪ್ನಲ್ಲಿ ಏನೋ ಕುಟ್ಟುತ್ತಿದ್ದವಳನ್ನು ನೋಡಿ, ಏನಪ್ಪ ಇವತ್ತು ಮಧುನ ಬಿಟ್ಟು ಒಬ್ಬಳೇ ಕುಳಿತಿದ್ದಾಳೆ ಎಂದುಕೊಂಡು ಸ್ಟಾಫ್ ರೂಮ್ನಲ್ಲಿ ಯಾವ ಲೆಕ್ಚರರ್ ಇಲ್ಲದನ್ನು ಗಮನಿಸಿಕೊಂಡು, ಹೇ ಗುಂಡಮ್ಮ, ಮಧು ಬಂದಿಲ್ವಾ ಎಂದು ಕಾತರದಿಂದ ಕೇಳಿದ ತೇಜಸ್ವಿ. ಅವನು ಕೇಳಿದ್ದು ತನಗಲ್ಲವೆಂಬಂತೆ ಕುಳಿತು ಲ್ಯಾಪ್ಟಾಪ್ನಲ್ಲಿ ಬೆರಳಾಡಿಸುತ್ತಿದ್ದವಳನ್ನು ರಟ್ಟೆಯನ್ನು ಗಟ್ಟಿಯಾಗಿ ಹಿಡಿದು, ಏನು ಬರೀ ಕೊಬ್ಬು ತೋರಿಸುತ್ತಿದ್ದೀಯಾ ಎಂದು ಉರಿಗಣ್ಣಿನಿಂದ ಅವಳನ್ನೇ ನೋಡುತ್ತಾ ಕೇಳಿದನು. ನನ್ನ ಹೆಸರು ಗುಂಡಮ್ಮ ಅಲ್ಲ, ವೈಷ್ಣವಿ ಎಂದು ಕರೆದು ಕೇಳಿದರೆ ಹೇಳುತ್ತಿದ್ದೆ ಎಂದು ತನ್ನ ಕೆಲಸದಲ್ಲಿ ಮಗ್ನಳನ್ನು ನೋಡಿ, ಸರಿ ಮಧು ಎಲ್ಲಿ ಎಂದು ನಿಧಾನವಾಗಿ ದನಿಯಲ್ಲಿ ಕೇಳಿದ. ಮಧು ಇವತ್ತು ಕಾಲೇಜ್ಗೆ ಬಂದಿಲ್ಲ ಎಂದಳು. ಅವನು ಕೇಳಿದ್ದಷ್ಟಕ್ಕೆ ಉತ್ತರವೆಂಬಂತೆ, ಛೇ, ಇವತ್ತು ಮಧುಗೆ ಪ್ರಪೋಸ್ ಮಾಡಬೇಕೆಂದಿದ್ದೆ, ಆಗಲಿಲ್ಲ, ನಾಳೆ ಬರುತ್ತಾಳಲ್ವಾ ಎಂದುಕೊಂಡು ಹೊರಟವನನ್ನು ನೋಡಿ ತೇಜಸ್ವಿ ಎಂದು ಮೆಲ್ಲಗೆ ಕರೆದಳು. ಏನು ಎಂಬಂತೆ ಪ್ರಶ್ನಾರ್ಥಕವಾಗಿ ನೋಡಿ, ಮಧು ಇನ್ನು 15 ದಿನ ಕಾಲೇಜ್ಗೆ ಬರಲ್ಲ ಎಂದು ಟೈಮ್ ಟೇಬಲ್ ನೋಡಿಕೊಂಡು ಕ್ಲಾಸ್ಗೆ ಹೊರಟವಳನ್ನು ತಡೆದು, ಮಧು ಏನಾಯಿತು, ಯಾಕೆ 15 ದಿನ ಬರಲ್ಲ ಎಂದು ಆಶ್ಚರ್ಯದಿಂದ ಕೇಳಿದವನು ನೋಡಿ, ಮಧುಗೆ ಏನೂ ಆಗಿಲ್ಲ, ಅವರ ದೊಡ್ಡಪ್ಪನ ಮಗಳು ಮದುವೆ ಇನ್ನು 15 ದಿನವಷ್ಟೇ ಬಾಕಿ ಇದೆ, ಅದಕ್ಕೆ ತುಂಬ ಕೆಲಸಗಳಿವೆ, ರಜಾ ಹಾಕು ಎಂದಿದ್ದಾರಂತೆ ಅವರ ದೊಡ್ಡಪ್ಪ, ಅದಕ್ಕೆ ರಜಾ ಹಾಕಿದ್ದಾಳೆ ಎಂದು ತನ್ನ ಟೈಮ್ ಟೇಬಲ್ ನೋಡಿಕೊಂಡು ಕ್ಲಾಸ್ ರೂಮ್ ಕಡೆ ಹೊರಟಳು. ಛೇ, ಮಧುಗೆ ಪ್ರಪೋಸ್ ಮಾಡಬೇಕೆಂದುಕೊಂಡಾಗಲೇ ಏನೇನೋ ವಿಘ್ನಗಳು ಎಂದುಕೊಂಡು ತನ್ನ ಟೈಮ್ ಟೇಬಲ್ ನೋಡಿಕೊಂಡು ಕ್ಲಾಸ್ ರೂಮ್ ಕಡೆ ಹೊರಟು ಹೋದ. ತೇಜಸ್ವಿ ಮಧುಗೆ ಪ್ರಪೋಸ್ ಮಾಡುತ್ತಾನಾ ಇಲ್ಲವಾ, ಮದುವೆ ಆಗುತ್ತದೆಯಾ ಇಲ್ಲವಾ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ. ಮುಂದಿನ ಸಂಚಿಕೆ ನಾಳೆ ಸಂಜೆ 7 ಗಂಟೆಗೆ ಮತ್ತೆ ಅಪ್ಲೋಡ್ ಆಗುತ್ತದೆ.